ರೂಪಾಯಿ ಅಲ್ಲಿ ಬಂದ್ರೆ 1000 ರೂಪಾಯಿ ಕೇಳಿಸಿದಾರಣ್ಣ. ಊಟ ಮಾಡಿದ್ದೀರಾ? ಹುಬ್ಳಿ ನಾನು ಎಷ್ಟು ಮುದ್ದಾಗಿ ಮಲಗಿದೆ ಅಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೈಟ್ ಅಲ್ಲಿ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. Okay, let's go. ಏನು ಹೇಳ್ತೆ? ಮೈಕ್ ಇಲ್ಲ ಅಣ್ಣ. ಮೈಕ್ ಐತಿ, ನೀವು ಕೇಳ ಮಾತಾಡ. ಮೈಕ್ ಇಲ್ಲ ಐತಿ, ನೀವು ಮಾತಾಡ, ಎಲ್ಲ ಕೇಳಿಸುತ್ತೆ. ನಮ್ದು ದಾಂಡೇಲಿ ರೀ. ಮಾತಾಡ್ತೀಯಾ? ಮಾತಾಡಿ, ಏನು ಮಾತಾಡ್ತೀಯ? ಹಲೋ 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 ಎಷ್ಟದಕ್ಕೆ ನಮ್ಮ ಈ ಕಡೆ ಬಂದು ನಾಚಿಗೆ ಆತ ನನಗೆ. ನಾಚಿಗೆ ನಾಚಿಗೆ ಆತದಣ್ಣ. ಅದರಲ್ಲಿ ಕೇಳಿಸಲ್ಲ, ಇದ್ರಲ್ಲಿ ಕೇಳಿಸುತ್ತೆ. ನೀ ಎಷ್ಟು ಮಾತಾಡಿ. ಬಿತ್ತಾನ? ಅದಕ್ಕೆ 2000. ಎರಡು ಅದಲ್ಲಪ್ಪ, ಇದ್ರಲ್ಲಿ ಕೇಳಿಸುತ್ತೆ. ಅದು ಕನೆಕ್ಟ್ ಮಾಡಿ. ನಾನು ತಗೋಬೇಕು, ನಂದೈತಿ ಫೋನ್. ಹೌದಾ? ತಗೋ, 6000 ಕೊಟ್ಟು ತೊಗೊಂಬಿಡ, ಕಡಿಮೆಗೆ ಸಿಗುತ್ತೆ. 1000. ಅಣ್ಣ ಇವಾಗ ಏನಾದ್ರು ಮಾತಾಡ್ತಿಲ್ಲ? ಹ್ಞೂ ಮಾತಾಡು. ಏನು ಮಾತಾಡ್ತೀಯ? ಮಾತಾಡ್ಸ್ಬೇಕು ನಾವಲ್ಲ. ದೇವ್ರ ಬಗ್ಗೆ ಹೇಳು, ಏನಾದ್ರು ಹೇಳು. ಎಷ್ಟು ಬತ್ರಿ ಶಾಲ್ಗೊಡಣ? ಚಾಲನೆ ಐತಿ, ನೀನು ಮಾತಾಡಿದ್ದೆಲ್ಲ. ಎಷ್ಟು ಬಿತ್ತಾನ ರೂಮು? ರೂಮ 800 ರೂಪಾಯಿ ಅಲ್ಲಿ ಬಂದ್ರೆ 1000 ರೂಪಾಯಿ ಕೇಳಿಸಿದಾರಣ್ಣ. ಓಕೆ ಗೈಸ್, ಇವಾಗ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಎಷ್ಟು ಬರುತ್ತೆ ಒಂದು ಮೊಳ ಅಂದರೆ? ಅಷ್ಟೇ ಅಷ್ಟೇ. ಚೆನ್ನಾಗಿದೆ, ಹೋಗಿ ಮುಡ್ಕೋ. ಸ್ಟಾರ್ಟ್ ಅಲ್ಲ ಇದೆ ಅದು. ಇವಾಗ ಏನು ಹೇಳ್ತೀಯ? ಬರೋ ಅಚ್ಚ ಕಳ ಬಗ್ಸೋಣ. ಮಂತ್ರಾಲಯದಲ್ಲಿದ್ದೀವಿ. ಮಳೆ ಬರ್ತಾ ಇದೆ. ಹೆಚ್ಚು ಕಮ್ಮಿ 4 ವರ್ಷ ಆದ್ಮೇಲೆ ಮಂತ್ರಾಲಯ ಬಂದಿದ್ದೀವಿ. ಯಾವಾಗೂ ತುಂಬಾ ಖುಷಿ ಆಗ್ತೈತಿ, ಈಗಂತೂ ಇನ್ನೂ ತುಂಬಾ ಖುಷಿ ಆಗುತ್ತೆ. ಮಂತ್ರಾಲಯ ನೋಡಿದ್ರೆ ಭೂಮಿ ಮೇಲೆ ಇರೋ ಸ್ವರ್ಗ ಅಂದ್ರೂ ತಪ್ಪಾಗಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಾಗುತ್ತೆ ಇಲ್ಲಿ ನೋಡೋದಕ್ಕೆ. ಇವಾಗ ಮಳೆ ಬರೋದ್ರಿಂದ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಅನ್ಸುತ್ತೆ. ನಾವು ಬರುವಾಗ ತುಂಬಾನೇ ಜನ, ಫುಲ್ ರಶ್ ಇದೆ. ಹಾಗೆ ನೋಡ್ತಾ ಇರೋರು ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ತುಂಬಾ ಒಳ್ಳೇದು ಮಾಡಲಿ, ಹಾಗೆ ಕುಟುಂಬದವ್ರಿಗೂ ತುಂಬಾನೇ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ರಾಘವೇಂದ್ರ ಸ್ವಾಮಿ. ಬನ್ನಿ ಒಳಗಡೆ ಹೋಗೋಣ.
ಬಿಡದೆ ನನ್ನ ಕೈಯ ನೊಂದ ಜೀವಕ್ಕೆ ಉಸಿರೇ ನೀನಯ್ಯ ಓಕೆ ಗೈಸ್, ಇವಾಗ 6 ಗಂಟೆ ಆಗಿದೆ. ನಮ್ಗೆ ಇಲ್ಲಿ 9 ಗಂಟೆವರೆಗೂ ಟೈಮ್ ಇರೋದ್ರಿಂದ ನಾವು ಇವಾಗ ಮತ್ತೆ ಮಠಕ್ಕೆ ಹೋಗಿ ಒಂದ್ಸಲ ವಿಸಿಟ್ ಕೊಟ್ಟು ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಠದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು 9 ಗಂಟೆ ಆದ್ಮೇಲೆ ಊಟ ಗೀಟ ಮಾಡಿಕೊಂಡು 9 ಗಂಟೆ ಇಲ್ಲಿಂದ ಬಸ್ ಇದೆ ನಮಗೆ. हॅलो तुमचं कोण का तुझं नाव कसं ಅಂದ್ರೆ अरे ये आमचे गोडे आगणे तू बना मग मी अशी करतो घरात बरशी बदनाम अन्न कल्ली सर तुम आमचे गोडे ಊಟ ಮಾಡಿದೆ ದಾಂಡೇಲಿ ಹುಬ್ಳಿ ನಾನು ಯಾವರು ಊಟ ಮಾಡಿದೀರಾ ಅಲ್ಲಿ ಊಟ ಇದೆ ನೋಡು ಅಲ್ಲಿ ಅಯ್ಯ ಹೊಡೆದ್ರು ಕಸ ಬರಮ್ರೆ ಹಾಕಿದೇನು ನಾನು 20 ನೋಡಿ ಗೈಸ್ ಹೆಂಗಿದೆ ಕಲರ್ಫುಲ್ ಆಗಿ ಯಾವ ತರ ಕಾಣ್ತಾ ಇದೆ ರಾಘವೇಂದ್ರ ಸ್ವಾಮಿ ಮಠ. ನೋಡ್ತಾ ಇದ್ರೆ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಮಠದ ಒಳಗಡೆ ರಥೋತ್ಸವ ನಡೀತಾ ಇದೆ. ಪ್ರತಿದಿನ ರಾತ್ರಿ ರಥೋತ್ಸವ ಇರುತ್ತಂತೆ. ಒಳಗಡೆ ಹೋಗೋ ಆಸೆ ಇದೆ, ಆದ್ರೆ ನಮಗೆ ಟೈಮ್ ಆಗಿರೋದ್ರಿಂದ ಒಳಗಡೆ ಹೋಗಿ ಬರೋಕ್ಕಾಗುತ್ತೆ ಇಲ್ಲೋ ಅಂತ ಒಳಗಡೆ ಹೋಗಿಲ್ಲ. ನೋಡಿ ರಥೋತ್ಸವ ನಡೀತಾ ಇದೆ. ಜನ ಎಷ್ಟಿದ್ದಾರೆ ನೋಡಿ, ಒಳಗಡೆ ಫುಲ್ ರಶ್ ಇದೆ. ಹೊರಗಡೆನೂ ಹಂಗೆ ನೋಡಿ. ಒಳಗಡೆ ಅಂತೂ ಜನ ಸಾಗರನೇ ಇದೆ. ಬೆಳಿಗ್ಗೆನೂ ಹಿಂಗೆ ಇತ್ತು. ನೋಡಿ ಗೈಸ್, ಹೊರಗಡೆ ಏನಂದ್ರೆ ರಥೋತ್ಸವ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ. पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ನೋಡಿ ಗೈಸ್ ಹೆಂಗ್ ಕಾಣ್ತಾ ಇದೆ ವ್ಯೂ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಗೈಸ್ ಹೆಂಗ್ ಕಾಣ್ತಾ ಇದೆ ಅಂದ್ರೆ
ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ರಾಘವೇಂದ್ರ ಸ್ವಾಮಿ ಮಠ. ಒಳ್ಳೆ ಹೆಂಗ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ನೈಟ್ ಅಲ್ಲಿ ನೋಡ್ಲಿಕ್ಕೆಲ್ಲ ಕಲರ್ಫುಲ್ ಆಗಿದೆ ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಯಾವಾಗಿಂದ ಬರೋ ಆಸೆ? 4th ಮಂತ್ ಆಯ್ತು ಪ್ಲಾನ್ ಮಾಡ್ತಾ ಇದ್ದು ಹೋಗ್ಬೇಕಂತ ಹೇಳ್ಕೊಂಡು, ಆದ್ರೆ ಹೋಗ್ಲಿಕ್ಕೆ ಆಗ್ತಿಲ್ಲ ಆಗಿತ್ತು. ಇವಾಗ ಸಡನ್ ಆಗಿ ಬರೋ ತರ ಆಯ್ತು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮನ್ಸಿಗೆ ನೆಮ್ಮದಿ ಇದೆ ಅನ್ಸ್ತಿದೆ. ಹಾ, ತುಂಬಾ ಖುಷಿ ಆಯ್ತು. ಮತ್ತೆ ಇವಾಗ ಇನ್ನೂ ಆಸೆ ಜಾಸ್ತಿ ಆಗ್ತಿದೆ. ಖುಷಿ ಆಗ್ತಾ ಇದೆ ತುಂಬಾ. ಹಾ, ತುಂಬಾ ಖುಷಿ ಆಗ್ತಿದೆ. ಫೋಟೋ ತಗೊಂಡ್ರ? ಹಾ ಫೋಟೋ ತಗೊಂಡ್ರ? ಹಾ ನಮ್ ಫೋಟೋ ತಗೊಂಡಿರಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇನೆ ಇದೀವಿ. ಇನ್ನು ಇಲ್ಲೇ ಇರ್ಬೇಕನ್ಸಿದೆ. ಹೋಗ್ಲಿಕ್ಕಂತೂ ಮನ್ಸಾಗ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದಿದೀವಿ, ಇವಾಗ 8 ಗಂಟೆ ಆಗ್ತಾ ಬಂತು. ಹಾ, ಮತ್ತೆ ಇದು ನೋಡಿ ಸಣ್ಣ ಮರಿ ಎಷ್ಟು ಮುದ್ದಾಗಿ ಮಲಗಿದೆ ಅಲ್ಲ, ಮಗು ತರ ಮಲಗಿದೆ. ಮಳೆ ಬರ್ತಾ ಇದೆ, ಪಾಪ ಚಳಿ ಆಗ್ತಾ ಇದೆ ಅದಕ್ಕೆ. ಚಳಿ ಆಗ್ತಾ ಇದೆ ಅದಕ್ಕೆ. ಹೌದು, ತುಂಬಾ ಚಳಿ ಆಗ್ತಿದೆ. ಆದ್ರೆ ಮಗು ತರ ಮಲಗಿದೆ. ನೊಂದ ಜೀವಕ್ಕೆ ಉಸಿರೇ ನೀನಯ್ಯ. ಓಕೆ ಗಾಯ್ಸ್, ಈಗ ಮತ್ತೆ ಹೋಗ್ಬೇಕು, ಟೈಮ್ ಆಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಕೊನೆಯದಾಗಿ ರಾಘವೇಂದ್ರ ಮಠನ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಬರ್ತಾ ಇದೆ, ಹೋಗೋಕೆ ಮನ್ಸಾಗ್ತಾ ಇಲ್ಲ. ಅಷ್ಟು ಒಂಥರ ಶಾಂತಿ, ನೆಮ್ಮದಿ ಸಿಗ್ತಾ ಇದೆ. ಅಷ್ಟು ಗುಡ್ ಫೀಲ್ ಆಗ್ತಾ ಇದೆ ಮನ್ಸಿಗೆ. ಹೋಗೋಣ ಬಾ. ತುಂಬಾ ದಿನದ ಆಸೆ, 4 ವರ್ಷದ ಹಿಂದೆ ಬಂದಿರೋದು ಇಲ್ಲಿ, ಇವಾಗ ಮತ್ತೆ ಬರ್ತಾ ಇರೋದು. ಇನ್ನು ಯಾವಾಗ ರಾಘವೇಂದ್ರ ಸ್ವಾಮಿ ಕರ್ಸ್ಕೊತಾನೆ ಗೊತ್ತಿಲ್ಲ. ಮತ್ತೆ ಬರೋ ಆಸೆ ಇದೆ. ಇನ್ನೊಂದು 3-4 ಮಂತ್ಸ್ ಬಿಟ್ಟು ಮತ್ತೆ ಬರ್ಬೇಕು ಅಂತ ಆಸೆ ಇದೆ. ನೋಡೋಣ, ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಾಡ್ತಾರ ನೋಡೋಣ.